ಕಳ್ಳರ ಹಾವಳಿ ಇಳಕಲ್ ನಗರದಲ್ಲಿ ಹಾಡು ಹಗಲೇ ಖದೀಮರ ಕೈಚಳಕ ಬೆಳಗ್ಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನುಗ್ಗಿ ಕಳ್ಳತನ 40 ಗ್ರಾಂ ಬಂಗಾರ 70 ಗ್ರಾಂ ಬೆಳ್ಳಿ 8,000 ನಗದನ್ನದ್ದು ಚಿಪ್ಪರಾರಿಗಾಗ್ಬಿಟ್ಟಿದ್ದಾರೆ. ಇಳಕಲ್ ನಗರದ ಮಲ್ಲಿಕಾರ್ಜುನ್ ಕುಂಬಾರ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಬೆಳ್ಳಂಬೆಳಗ್ಗೆ ಮನೆಗೆ ಬೀಗ ಹಾಕಿ ಆಸ್ಪತ್ರೆಗೆ ತೆರಳಿದ್ರಂತೆ ದಂಪತಿ ಹೊಂಚು ಹಾಕಿ ಮನೆಗೆ ನುಗ್ಗಿ ಚಿನ್ನಾಭರಣ ಕದ್ದು ಪರಾರಿಗಾಗ್ಬಿಟ್ಟಿದ್ದಾರೆ. ಇಳಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಬೆಳಗ್ಗೆ ಮನೆಗೆ ಬೀಗ ಹಾಕಿ ಆಸ್ಪತ್ರೆಗೆ ಹೋಗಿದ್ರಂತೆ, ಏನು ಎಮರ್ಜೆನ್ಸಿ ಅಂತ. ಅದನ್ನ ಕಾಯ್ಕೊಂಡು ಕೂತ್ಕೊಂಡು ಇಬ್ರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಬೀಗ ಹಾಕಿದ್ದಾರೆ ಅನ್ನೋದು ಗೊತ್ತಾಗಿ ಮನೆ ಒಳಗೆ ನುಗ್ಗಿ ಇರೋ ಬರೋದನ್ನೆಲ್ಲ ಕದ್ದಿರೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೋಡಿ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಕಳ್ಳರ ಹಾವಳಿ ಹೆಚ್ಚಾಗಿರೋದ್ರಿಂದ ಮನವಿ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಪೊಲೀಸರಿಗೆ ಅಲರ್ಟ್ ಆಗಿ ಅಂತ. ಇದಕ್ಕೆ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಏನು ಇಲ್ಲಿವರೆಗೂ ಅಪ್ಡೇಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಅಕ್ಕಪಕ್ಕದಲ್ಲಿ ಮನೆಯೂ ಇದೆ ನೋಡಿ. ಇಷ್ಟಿದ್ರೂ ಕೂಡ ಧೈರ್ಯವಾಗಿ ಮನೆಗೆ ನುಗ್ಗಿ ಎಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ. 40 ಗ್ರಾಂ ಬಂಗಾರ 70 ಗ್ರಾಂ ಬೆಳ್ಳಿ. ಈಗ ಬಂಗಾರದ ರೇಟಲ್ಲಿ 40 ಗ್ರಾಂ ಕಳ್ಕೊಳ್ಳೋದು ಅಂದರೆ ಅವ್ರಿಗೆ ಹೆಂಗಾಗಿರ್ಬೇಡ ಹೇಳಿ. ಜೊತೆಗೆ 8,000 ನಗದು. ಲೆಕ್ಕಕ್ಕೊಂದು ತಾಸು ಮೇಲೆ ಅದ್ರ ಮಾವ ಇಲ್ಲ ಮಣ್ಣೆ ತಂದಿ ಹುಡುಗ ಕೈಗೆ ಹಚ್ಚಿಲ್ಲ ಸಾಯಿ ಜ್ಯುವೆಲರ್ಸ್ ಲೆಕ್ಕಕ್ಕೊಂದು ತಾಸು ಮೇಲೆ ಅದ್ರ ಮಾವ ಇಲ್ಲ ಮಣ್ಣೆ ತಂದಿ ಹುಡುಗ ಕೈಗೆ ಹಚ್ಚಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು ಹಿರೇಮಠ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಏನಾದರೂ ಸುಳಿವು ಸಿಕ್ಕಿದೆಯಾ? ನೀತಿ ಖಂಡಿತ ಕಳೆದ 1 ವರ್ಷಗಳಿಂದ ಇಳಕಲ್ ನಗರದಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳ ಬೆಳಕಿಗೆ ಬಂದಿದ್ದಾವೆ ಅಂತಾನೆ ಹೇಳ್ಬೇಕಾಗತ್ತೆ. ಅದು ಹಾಡು ಹಗಲೇ ಈ ರೀತಿ ಮನೆ ಕಳ್ಳತನ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮಲ್ಲಿಕಾರ್ಜುನ್ ಅಂತಕ್ಕಂತ ಕುಂಬಾರವರ ಮನೆ ಕಳ್ಳತನ ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ. ಸುಮಾರು ಯಾಕಂತಂದ್ರೆ ಹಿಂದಿನ ದಿನ ರಾತ್ರಿ ವೇಳೆ ಅವರು ಆಸ್ಪತ್ರೆಗೆ ತನ್ನ ಮಗಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಬೆಳಗ್ಗೆ 5 ಗಂಟೆಗೆ ವಾಪಸ್ ಮನೆಯಿಂದ ಆಚೆ ಹೋಗಿರ್ತಕ್ಕಂಥ ಪ್ರಕರಣ ಇದು. ಯಾಕಂತಂದ್ರೆ ಇಳಕಲ್ ನಗರದ ಒಂದು ಪ್ರಮುಖ ಭಾಗದಲ್ಲಿರ್ತಕ್ಕಂಥ ಒಂದು ವಾರ್ಡ್ ನಲ್ಲಿ ಈ ರೀತಿ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈಗಾಗಲೇ ಶ್ವಾನದಳ ಟೀಮ್ ಕೂಡ ಹೋಗಿ ಭೇಟಿಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಇಳಕಲ್ ನಗರ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳ ಬೆಳಕಿಗೆ ಬಂದು ಎಲ್ಲವನ್ನ ಪ್ರಕರಣಗಳ ಭೇದಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತದ್ದು. ಈ ಹಿಂದೆ ಬೈಕ್ ಕಳ್ಳತನ ಮಾಡಿದಂತ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಕರಣಗಳು 29 ಬೈಕ್ಗಳನ್ನ ವಶಪಡಿಸಿಕೊಂಡಿರ್ತಕ್ಕಂಥ ಪೊಲೀಸರು ಅವರನ್ನ ಕಳ್ಳತನ ಮಾಡಿರ್ತಕ್ಕಂಥ ಪ್ರಕರಣವನ್ನ ಬೆಳಕಿಗೆ ಬಂದಿರುವಂತದ್ದು. ಅದಾದ ಬಳಿಕ ಮತ್ತೆ 8 ಮನೆಗಳ ಕಳ್ಳತನದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಳ್ಳರನ್ನ ಬಂಧಿಸುವಂತ ಯಶಸ್ವಿಯಾಗಿರುವಂತದ್ದು. ಸದ್ಯ ಇಲ್ಲಿ ಸುಮಾರು 4 ಗ್ರಾಮ ಬಂಗಾರ ಮತ್ತು 70 ಗ್ರಾಮ ಬೆಳ್ಳಿ ಮತ್ತು 8,000 ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ಬಂಗಾರ ಮತ್ತು ಬೆಳ್ಳಿ ಸೇರಿದಂತೆ ಸುಮಾರು ವಸ್ತುಗಳನ್ನ ಕಳ್ಳತನವನ್ನ ಮಾಡಿರುವಂತದ್ದು. ಸದ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು. ಮುಖ್ಯವಾಗಿ ಇಳಕಲ್ ನಗರ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಪ್ರಕರಣಗಳ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಈ ಕಳ್ಳತನದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನುವಂತ ಮುನ್ಸೂಚನೆಯ ಮೇರೆಗೆ ಸಾಕಷ್ಟು ಕಳ್ಳರ ಬಲೆಗೆ ಬೀಸಿರ್ತಕ್ಕಂಥ ಈಗಾಗಲೇ ಪೊಲೀಸರು ಬೆನ್ನತ್ತಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮಾಹಿತಿಯನ್ನು ಕೂಡ ತಿಳಿದು ಬಂದಿಲ್ಲ ನೀತಿ. ಯಾಕಂತಂದ್ರೆ
ಇನ್ನೊಂದು ವಾರದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಳ್ಳರನ್ನ ಹೆಡಮುರಿ ಕಟ್ಟಲಿಕ್ಕೆ ಪೊಲೀಸರು ಹರಸಾಹಸ ಮಾಡ್ಬೇಕಾಗತ್ತೆ. ಅಲ್ಲಿ ಪೊಲೀಸರನ್ನ ಸಾಕಷ್ಟು ಬಾರಿ ಅಲ್ಲಿಯ PSI ಅವರು ಕೂಡ ನಾವು 8 ದಿನಗಳಲ್ಲಿ ಆ ಕಳ್ಳತನ ಪ್ರಕರಣದಲ್ಲಿ ಆದಂತವರನ್ನ ಕಳ್ಳರನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈಗಾಗ್ಲೇ ತಿಳಿಸಿರುವಂತದ್ದು. ಸದ್ಯ ಆ ಕುಟುಂಬದ ಅಳಲು ಮಾತ್ರ ಸಾಕಷ್ಟು ರೋದನೆಯಾಗಿರುವಂತದ್ದು. ಮುಖ್ಯವಾಗಿ ಯಾಕಂತಂದ್ರೆ ತನ್ನ ಮಗಳನ್ನ ಆಸ್ಪತ್ರೆಯಲ್ಲಿ ಒಂದ್ ಕಡೆ ಆಸ್ಪತ್ರೆಗೆ ಹಣ ಬೇಕಾಗಿರತ್ತೆ, ಆದ್ರೆ ಇಲ್ಲಿ ಒಡವೆ ಕಳ್ಕೊಂಡು ಮನೆ ಕಳ್ಳತನ ಆಗಿರುವಂತ ಪ್ರಕರಣದಲ್ಲಿ ಪಾಪ ಆ ಕುಟುಂಬ ರೋದನೆ ಮಾತ್ರ ಹೇಳತೀರದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.